ಏನ್ ದಾನಮ್ಮ, ಹೇಗಿದೆ ವ್ಯಾಪಾರ? ವ್ಯಾಪಾರಕ್ಕೇನು ತೊಂದರೆ ಇಲ್ಲ. ಇರೋದು ನಾನೊಬ್ಳು. ನನ್ನೊಬ್ಳಿಗೆ ಸಾಕಾಗಿ ಮಿಕ್ಕೋಷ್ಟಂತೂ ಆಗತ್ತೆ. ಆಗ್ಲಿ ಆಗ್ಲಿ, ಗಂಡ ಮಕ್ಕಳು ಎಲ್ರನ್ನ ಕಳ್ಕೊಂಡ್ರು ಧೈರ್ಯ ಕಳ್ಕೊಳ್ಳದೆ ಬದುಕು ಸಾಗಿಸ್ತಿದ್ಯಲ್ಲ, ಗಟ್ಟಿಗಿತ್ತಿ ನೀನು. ಸರಿ, ನನಗೊಂದು 5 ಚೆನ್ನಾಗಿರೋ ಬದನೆಕಾಯಿ ಕೊಡು. ನಮ್ಮ ಅಂಗಡಿಲಿರೋ ಎಲ್ಲಾ ತರಕಾರಿಗಳು ಚೆನ್ನಾಗಿವೆ, ತಗೊಳ್ಳಿ. ಇದು ನಮ್ಮ ಹಿತ್ಲಲ್ಲೇ ಬೆಳೆದಿದ್ದು. ರಂಗಯ್ಯ, ನಿಮ್ ಬೀದಿ ಕಡೆನೆ ಹೊರಟಿದ್ದೆ. ಓ, ಏನ್ ವಿಶೇಷ? ಅದು ಇವತ್ ಸಾಯಂಕಾಲ ಗೌಡ್ರು ಗ್ರಾಮ ಸಭೆ ಕರೆದಿದ್ದಾರೆ, ಅದನ್ನೇ ತಿಳಿಸೋಣ ಅಂತ ಬಂದೆ. ಹೆಂಗೂ ನೀವು ಇಲ್ಲೇ ಸಿಕ್ಕಿದ್ರಿ, ನಿಮ್ಗೆ ಹೇಳ್ದಂಗೆ ಆಯ್ತು. ನಿಮ್ ಬೀದಿಯ ಪ್ರಮುಖರಿಗೂ ಈ ವಿಚಾರನ ನೀವೇ ತಿಳಿಸಿ. ನಾನು ಅಲ್ಲಿವರೆಗೂ ಹೋಗೋದು ಉಳೀತದೆ. ಖಂಡಿತ ಎಲ್ರಿಗೂ ತಿಳಿಸ್ತೀನಿ. ನಾನ್ ಹೇಗೂ ಈಗ ಮನೆ ಕಡೆಗೇನೆ ಹೋಗ್ತಾ ಇದ್ದೀನಿ. ದಾನಮ್ಮ, ನೀನು ಬಾ ಸಭೆಗೆ. ಈ ಮುದುಕಿಗೆ ಯಾಕಪ್ಪ ಈ ಗ್ರಾಮ ಸಭೆ ಎಲ್ಲ? ಗ್ರಾಮ ಸಭೆ ಅಂದ್ರೆ ಈ ಊರಿನ ಪ್ರತಿ ಮನೆಯಿಂದಲೂ ಒಬ್ರಾದ್ರೂ ಬರ್ಲೇಬೇಕು. ನಿಮ್ಮನೇಲಿರೋದು ನೀನೊಬ್ಳು, ಹಾಗಾಗಿ ನೀನು ಬರ್ಲೇಬೇಕಲ್ವಾ? ಸರಿ ಸರಿ ಬಿಡು. ಏನ್ ವಿಷಯಕ್ಕೆ ಈ ಸಭೆ ಮಾಡ್ತಾ ಇದ್ದಾರೆ? ನೀನು ಸಾಯಂಕಾಲ ಬರ್ತೀಯಲ್ಲ, ಅಲ್ಲೇ ಗೊತ್ತಾಗತ್ತೆ. ಮಹಾಜನಗಳೇ, ನಿಮಗೆಲ್ಲ ಗೊತ್ತಿದೆಯೋ ಇಲ್ವೋ, ನಮ್ಮ ಊರ ಸುತ್ತಮುತ್ತ ಇರೋ ಊರುಗಳಲ್ಲಿ ನಿತ್ಯ ಕಳ್ಳತನ ಆಗ್ತಾ ಇದೆ. ಅಲ್ಲೆಲ್ಲ ಕಳ್ಳತನ ಮಾಡ್ತಾ ಇರೋ ಕಳ್ಳರಿಗೆ ನಮ್ಮೂರೇನು ದೂರ ಅಲ್ಲ. ನಾವೆಲ್ಲರೂ ನಮ್ಮ ಜಾಗೃತೆಯಲ್ಲಿ ಇರಬೇಕು. ಪ್ರತಿ ಬೀದಿಯವರು ತಮ್ಮ ತಮ್ಮ ಗಸ್ತು ಪಡೆಗಳನ್ನ ರಚಿಸ್ಕೋಬೇಕು. ಹೌದೌದು, ನಮ್ಮ ಜಾಗೃತೆ ಇರಬೇಕು. ಪೈಲ್ವಾನ್ ಹನುಮಯ್ಯ ಈ ಎಲ್ಲಾ ಗಸ್ತು ಪಡೆಗಳ ಮೇಲ್ವಿಚಾರಣೆ ನಡೆಸ್ತಾರೆ. ಯಾರಿಗಾದ್ರೂ ಕಳ್ಳರು ಕಂಡು ಬಂದ್ರೆ ಅಥವಾ ಯಾರ ಮೇಲಾದ್ರೂ ಅನುಮಾನ ಬಂದ್ರೆ ತಕ್ಷಣ ಪೈಲ್ವಾನ್ ಹನುಮಯ್ಯನಿಗೆ ತಿಳಿಸೋದು. ಇದಲ್ಲದೆ ಈ ಕಳ್ಳರನ್ನ ಹಿಡಿದವರಿಗೆ ಸುತ್ತಮುತ್ತ 10 ಗ್ರಾಮದವರು ಸೇರಿ 5,000 ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ಘೋಷಿಸಿದ್ದಾರೆ. ಆ 5,000ಕ್ಕೆ ನಾನು 1,000 ಸೇರಿಸಿಕೊಡ್ತಾ ಇದ್ದೀನಿ. ಸರಿ, ಇಂದಿನ ಸಭೆ ಮುಗಿಯಿತು, ಎಲ್ಲರೂ ಹೊರಡಬಹುದು. ನೆಮ್ಮದಿಯಾಗಿದ್ದ ಊರಿಗೆ ಇದೆಲ್ಲ ಬೇಕಿತ್ತ? ದಾನಮ್ಮ, ಯಾವುದಕ್ಕೂ ನೀನು ಒಬ್ಳೇ ಇರ್ತೀಯ, ಜಾಗ್ರತೆಯಿಂದ ಇರು. ಕಳ್ಳರಿಗೆ ಯಾವತ್ತೂ ಒಬ್ರೇ ಇರೋ ಮನೆಗಳೇ ಮೊದಲನೇ ಗುರಿಯಾಗಿರ್ತವೆ. ಮೊದ್ಲೇ ನಾನು ಭಯದಲ್ಲಿದ್ದೀನಿ, ಅದ್ರ ಮೇಲೆ ಇನ್ನೂ ಏನೇನೋ ಹೇಳಿ ನನ್ನ ಭಯ ಪಡಿಸ್ಬೇಡ. ಏನೋ ಕಷ್ಟ ಕಾಲಕ್ಕಾಗ್ಲಿ ಅಂತ 4 ಕಾಸು ಕೂಡಿಟ್ಟಿದ್ದೀನಿ, ಅದು ಕಳ್ಳರ ಪಾಲಾಗ್ದಿದ್ರೆ ಸಾಕು. ನಿನ್ನನ್ನ ಭಯ ಬೀಳಿಸೋ ಉದ್ದೇಶ ಏನು ಇಲ್ಲ ನನಗೆ. ಏನೋ ಎಚ್ಚರಿಕೆಯಿಂದ ಇರು ಅಂತ ಹೇಳ್ದೆ ಅಷ್ಟೇ. ಸರಿ, ನಾನಿನ್ನು ನನ್ನ ಮನೆ ದಾರಿ ಹಿಡಿತೀನಿ. ಸರಿ, ನಾವಿನ್ನು ಹೊರಡೋಣ. ಇನ್ನು ನನಗೆ ಅಡುಗೆ ಕೆಲಸ ಎಲ್ಲ ಆಗ್ಬೇಕು. ವಿಷಯ ಗೊತ್ತಾಯ್ತಾ ದಾನಮ್ಮ? ಏನ್ ವಿಷಯ? ನಿನ್ನೆ ಅಷ್ಟೇ ಕಳ್ಳರ ಬಗ್ಗೆ ಮಾತಾಡಿದ್ದು. ನಿನ್ನೆ ರಾತ್ರಿನೇ ನಮ್ಮೂರಲ್ಲಿ ಕಳ್ತನ ಆಗೇ ಹೋಯ್ತು. ಅಯ್ಯೋ ದೇವ್ರೆ, ಯಾರ ಮನೇಲಿ ಕಳ್ತನ ಆಯ್ತು? ರಂಗಯ್ಯನ ಮನೆಯಲ್ಲಿ. ಪಾಪ ಅನ್ಸುತ್ತೆ ಅವನನ್ನ ನೋಡ್ತಾ. ಛೇ, ನಿನ್ನೆ ಸಭೆ ಮುಗಿಸಿ ಬರ್ಬೇಕಾದ್ರೆ ನನ್ಗೆ ಜಾಗ್ರತೆಯಿಂದ ಇರುವಂತ ಬುದ್ಧಿ ಹೇಳಿದ್ದ. ಈಗ ನೋಡಿದ್ರೆ ಅವನ್ ಮನೆಯಲ್ಲೇ ಕಳ್ತನ ಆಗಿದೆ. ನಿನ್ನೆ ರಾಮಯ್ಯನ ಮನೆಯಲ್ಲಿ ಕಳ್ತನ ಆಯ್ತಂತೆ. 1 ವಾರದಿಂದ ಒಂದಿನಾನು ಬಿಡದೆ ಈ ಕಳ್ಳರು ಕಳ್ತನ ಮಾಡ್ತಾ ಇದ್ದಾರೆ. ರಾತ್ರಿ ಎಷ್ಟೇ ಗಸ್ತು ತಿರುಗಿದ್ರು ಏನು ಪ್ರಯೋಜನ ಆಗ್ತಾ ಇಲ್ಲ. ಒಂದಲ್ಲ ಒಂದಿನ ನನ್ ಮನೆಗೂ ಕಳ್ಳರು ಬರೋದು ಖಚಿತ. ಬರ್ಲಿ, ಅದಕ್ಕೆ ಸರಿಯಾದ ಉಪಾಯ ಮಾಡ್ತೀನಿ. ಕಳ್ಳರನ್ನ ಹಿಡಿದ್ರೆ ಸಿಗೋ ಬಹುಮಾನ ನನಗೆ ಸಿಗ್ಬೇಕು, ಹಂಗ್ ಮಾಡ್ತೀನಿ. ನೀನೇನಪ್ಪ, ಅದ್ಯಾಕ್ ಸುಮ್ನೆ ಕಿಟಕಿಯಿಂದ ಬಂದೆ? ನೇರವಾಗಿ ಬಾಗಿಲಿನಿಂದನೇ ಬರ್ಬಹುದಾಗಿತ್ತು ತಾನೆ? ಬಂದಿದ್ದು ಹೇಗೋ ಬಂದಿದ್ದೀಯಾ? ನಿನ್ ಹಣನ ಈಗ್ಲೇ ತಗೊಂಡ್ ಹೋಗ್ತೀಯಾ? ಈಗಾಗ್ಲೇ ಅದು ದುಪ್ಪಟ್ಟಾಗಿರ್ಬಹುದು. ಗುಟ್ಟಾಗಿ ಎಣಿಸಿ ಬೇಗ ಹೋಗ್ಬಿಡು. ಏಯ್ ಹೆಂಗ್ಸೆ, ಏನ್ ಮಾತಾಡ್ತಾ ಇದೀಯಾ? ಓ, ನೀನು ನಿನ್ನೆ ಬಂದವನಲ್ವಾ? ನನ್ನ ಕರ್ಮ.
ಅವನು ನನ್ನ ರಹಸ್ಯನ ಇನ್ನೆಷ್ಟು ಜನರ ಹತ್ರ ಹೇಳ್ತಾನೋ ಏನೋ. ಈ ಊರಿನವರಿಗೆ ಗೊತ್ತಾದ್ರೆ ಬದುಕಕ್ ಬಿಡ್ತಾರ ನನ್ನನ್ನ? ಯಾರು ನಿನ್ನೆ ಬಂದವರು? ಏನ್ ರಹಸ್ಯ? ನೀನು ನಿನ್ನೆ ಬಂದ ಮಾಮೂಲಿ ಕಳ್ಳ ಅಲ್ಲ. ಬಹುಶಃ ಅವನು ನನ್ನ ಪೆಟ್ಟಿಗೆಯ ರಹಸ್ಯನ ನಿನಗೆ ಹೇಳಿದ್ದಾನೆ. ಅದಕ್ಕೆ ಬಂದಿದ್ದೆ ಅಲ್ವಾ? ಅದೇ ನಾನು ಅನ್ಕೊಂಡೆ, ಯಾವಾಗ್ಲೂ ಬಾಗಿಲಿನಿಂದ ಬರುವವನು ಕಿಟಕಿಯಿಂದ ಯಾಕೆ ಬಂದೆ ಅಂತ. ಯಾರದು? ಯಾರು ನಿನ್ನೆ ಬಂದವರು? ಏನ್ ರಹಸ್ಯ? ನಿಜವಾಗ್ಲೂ ನನಗೇನು ಗೊತ್ತಿಲ್ಲ. ಸರಿ, ನಿನಗೂ ಹೇಳ್ತೀನಿ ಆ ರಹಸ್ಯನ. ಆದ್ರೆ ನೀನು ಮಾತ್ರ ಅದನ್ನ ಯಾರಿಗೂ ಹೇಳ್ಬಾರ್ದು. ಈ ರಹಸ್ಯ ಏನಾದ್ರೂ ಬಯಲಾದ್ರೆ ನನಗೆ ತುಂಬಾ ಅಪಾಯ ಆಗುತ್ತೆ. ಆಯ್ತು, ಯಾರಿಗೂ ಹೇಳಲ್ಲ. ಮೊದಲು ಆ ರಹಸ್ಯ ಏನು ಅಂತ ನನಗೆ ಹೇಳು. ಇದೊಂದು ಮಾಯಾ ಪೆಟ್ಟಿಗೆ. ಇದರಲ್ಲಿ ಹಣ, ಆಭರಣ ಏನೇ ಇಟ್ರೂ ದ್ವಿಗುಣ ಆಗುತ್ತೆ. ನಿನ್ನೆ ಆ ಕಳ್ಳ ಇಟ್ಟ ಹಣ, ಆಭರಣ ಎರಡು ದುಪ್ಪಟ್ಟಾಗಿದೆ. ನಾನೇನೋ ಅವನೇ ಬಂದೇನೋ ಅಂತ ಅನ್ಕೊಂಡೆ. ಏನು? ಹಣ, ಆಭರಣ ಎರಡು ದುಪ್ಪಟ್ಟಾಗುತ್ತಾ? ಹೌದು. ನಮ್ಮ ಮಾಮೂಲಿ ಕಳ್ಳ ಅವನ್ ಕದ್ದಿದ್ದನ್ನ ಈ ಪೆಟ್ಟಿಗೆಯಲ್ಲೇ ಇಟ್ಟು ಎರಡು ಪಟ್ಟು ಮಾಡ್ಕೊಂಡು ಹೋಗ್ತಾನೆ. ಜೊತೆಗೆ ನನಗೂ ಸ್ವಲ್ಪ ಕೊಟ್ಟು ಹೋಗ್ತಾನೆ. ಹಾಗಿದ್ರೆ ನಾಳೆ ನಾನು ಕದ್ದ ಹಣ, ಆಭರಣ ತರ್ತೀನಿ. ನನಗೂ ಅದನ್ನ ದುಪ್ಪಟ್ಟು ಮಾಡಿಕೊಡು. ದೇವ್ರಾಣೆಗೂ ನಿನ್ ರಹಸ್ಯನ ಯಾರಿಗೂ ಹೇಳಲ್ಲ. ಅಯ್ಯಯ್ಯೋ, ಖಂಡಿತ ಸಾಧ್ಯ ಇಲ್ಲಪ್ಪ. ಈಗಾಗ್ಲೇ ಒಬ್ಬ ಕಳ್ಳನಿಗೆ ಈ ಕೆಲಸ ಮಾಡ್ಕೊಡ್ತಾ ಇದ್ದೀನಿ. ಇನ್ನೊಬ್ಬಂಗೂ ಮಾಡಿದ್ರೆ ಅದು ಊರವ್ರ ಕಣ್ಣಿಗೆ ಬಿದ್ದೇ ಬೀಳುತ್ತೆ. ಈ ವಿಷಯ ನಮ್ಮ ಗ್ರಾಮಾಧಿಕಾರಿಗಳ ಕಿವಿಗೇನಾದ್ರೂ ಬಿದ್ರೆ ನನ್ನನ್ನಂತೂ ಸುಮ್ಮನೆ ಬಿಡಲ್ಲ. ಖಂಡಿತ ಶೂಲಕ್ಕೇರಿಸಿ ಬಿಡ್ತಾರೆ. ಅಮ್ಮ, ಹಾಗೆ ಹೇಳ್ಬೇಡಿ. ನಾನು ನಿಮ್ ರಹಸ್ಯನ ಯಾರಿಗೂ ಹೇಳಲ್ಲ. ಜೊತೆಗೆ ನಿಮ್ಗೇನ್ ಪಾಲ್ ಕೊಡ್ಬೇಕೋ ಅದನ್ನು ಕೊಡ್ತೀನಿ. ನನಗೂ ಹಣ, ಆಭರಣ ದುಪ್ಪಟ್ಟು ಮಾಡ್ಕೊಡಿ. ಆಯ್ತು, ಮಾಡ್ಕೊಡ್ತೀನಿ. ಆದ್ರೆ ಒಂದು ಷರತ್ತು. ನೀನು ಏನೇ ಷರತ್ತು ಹಾಕಿದ್ರೂ ನನಗೆ ಒಪ್ಪಿಗೆ. ಆದ್ರೆ ಹಣ, ಆಭರಣ ಮಾತ್ರ ದುಪ್ಪಟ್ಟು ಮಾಡ್ಕೊಡು ಅಷ್ಟೇ. ನೀನು ನಾಳೆ ರಾತ್ರಿ ಇಷ್ಟೇ ಹೊತ್ತಿಗೆ ಇಲ್ಲಿಗೆ ಬಾ. ಆದ್ರೆ ಇವತ್ತಿನ ತರ ಕಿಟಕಿಯಿಂದ ಅಲ್ಲ, ಮನೆ ಹಿಂದಿನ ಬಾಗಿಲು ತೆಗೆದೇ ಇರ್ತೀನಿ, ಅಲ್ಲಿಂದ ಬಾ. ಆದ್ರೆ ನೀನು ಇಲ್ಲಿ ಬರೋದು ಯಾರಿಗೂ ಗೊತ್ತಾಗ್ಬಾರ್ದು, ಯಾರ ಕಣ್ಣಿಗೂ ಬೀಳ್ಬಾರ್ದು. ಜೊತೆಗೆ ದಿನ ಇಲ್ಲಿ ಬರಬಾರ್ದು. ವಾರಕ್ಕೆ ಒಂದ್ಸರಿ ಮಾತ್ರ ಬರಬೇಕು. ಯಾರಿಗೂ ಸಂಶಯ ಬರಬಾರ್ದು ನೋಡು. ಅದಕ್ಕೆ ಈ ಎಲ್ಲ ಷರತ್ತುಗಳು. ಆಯ್ತಮ್ಮ, ನಿಮ್ಮೆಲ್ಲಾ ಷರತ್ತುಗಳಿಗೆ ಒಪ್ಪಿಗೆ ಇದೆ. ನಾಳೆ ನಾನು ಇದೇ ಹೊತ್ತಿಗೆ ಹಣ, ಆಭರಣ ಎಲ್ಲ ತಕೊಂಡ್ ಬರ್ತೀನಿ. ಸರಿ, ಬೇಗ ಇಲ್ಲಿಂದ ಹೊರಡು. ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗು. ಊರಲ್ಲಿ ಕಳ್ಳರನ್ನ ಹಿಡಿಯೋಕಂತಾನೆ ಗಸ್ತು ತಿರುಗ್ತಾ ಇರ್ತಾರೆ. ಅವ್ರ ಕಣ್ಣಿಗೆ ಬೀಳ್ಬೇಡ. ಅದೇನು ತಿಳಿದೇ ಇರೋದಾ? ಅವರು ಗಸ್ತು ತಿರುಗ್ಬೇಕಾದ್ರೇನೆ ಎಷ್ಟು ಮನೇಲಿ ಕದ್ದಿಲ್ಲ ನಾನು, ಅದು ಇದೇ ಊರಿನಲ್ಲಿ. ಸರಿ, ನಾನು ಹೊರಡ್ತೀನಿ, ನಾಳೆ ಬರ್ತೀನಿ. ಅಮ್ಮ, ಅಮ್ಮ, ಬಂದ್ಯಾ ಅಪ್ಪ? ಬಾ ಬಾ ನನ್ ಜೊತೆ. ದಾನಮ್ಮ, ಅಂತೂ ನಿನ್ನ ಬುದ್ಧಿವಂತಿಕೆಯಿಂದ ಕಳ್ಳನನ್ನ ಹಿಡ್ಕೊಟ್ಬಿಟ್ಟೆ. ನಾನೊಬ್ಳೆ ಏನ್ ಮಾಡೋಕ್ಕಾಗತ್ತೆ ಸ್ವಾಮಿ? ಊರವರೆಲ್ಲ ಜೊತೆಗೆ ಸೇರಿದ್ದಕ್ಕೆ ಆಯ್ತು. ಆದ್ರೂ ಸುತ್ತ ಹತ್ತೂರವರು, ನಮ್ಮೂರಲ್ಲಿ ಗಸ್ತು ತಿರುಗೋರು ಯಾರೂ ಮಾಡೋಕೆ ಆಗದಿರೋದನ್ನ ನೀನು ಮಾಡಿದ್ಯಾ. ನಿನ್ನ ಬುದ್ಧಿವಂತಿಕೆ ನಮಗೆಲ್ಲ ಮೆಚ್ಚುಗೆಯಾಗಿದೆ. ಹಾಗೇನೆ ಈ ಕಳ್ಳನ ಹಿಡಿದ್ರೆ ಕೊಡೋ ಒಟ್ಟು 6,000ಗಳ ಬಹುಮಾನ ಕೂಡ ನಿನಗೇ ಸಲ್ಲುತ್ತೆ. ಮಹಾಜನಗಳೇ, ಕಳ್ಳನ ಹತ್ರ ಇದ್ದ ಎಲ್ಲಾ ವಸ್ತುಗಳನ್ನ ನಾವು ವಶಪಡಿಸಿಕೊಂಡಿದ್ದೇವೆ. ನೀವೆಲ್ಲರೂ ನಿಮ್ಮ ನಿಮ್ಮ ವಸ್ತುಗಳನ್ನ ಪೈಲ್ವಾನ್ ಹನುಮಂತನಿಗೆ ಮಾಹಿತಿ ಕೊಟ್ಟು ತೆಗೆದುಕೊಂಡು ಹೋಗಬಹುದು.